ಎಲ್ಲಿ ಕೊನೆಗೂ ನೀವೆಲ್ಲ ಅನ್ಕೊಂಡಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಹುಡುಗರೆಲ್ಲ ಇಲ್ಲಿದ್ದಾರೆ. ರಕ್ಷಿತ್ ಅಂತ, ನೈಟ್ ಲೈಫ್ ಅಂತ, ವಿಶ್ವಾಸ್ ಅಂತ ಎಲ್ಲ ಇಲ್ಲೇ ಇದ್ದಾರೆ. ಶೆಲ್ಲಲ್ಲಿ ಬಂದು ನಿಲ್ಸಿದ್ದೀವಿ. ಈಗ ಇನ್ನೇನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜರ್ನಿನ. ಮಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಒಂದೊಳ್ಳೆ ಪ್ಲ್ಯಾನ್ ಇದೆ. ರಕ್ಷಿತ್ ಅವರೇ ಬನ್ನಿ, ಇಲ್ಲಿ ನಮ್ಮ ಒಬ್ಬನ ಕಿಡ್ನಾಪ್ ಮಾಡೋ ಪ್ಲ್ಯಾನ್ ಇದೆಯಲ್ಲ, ಎಲ್ಲಿವರೆಗೂ ಬಂದಿದೆ ಆ ಪ್ಲ್ಯಾನ್ ಇವಾಗ? ಅದು ಮಿಕ್ಕ ಇನ್ನೇನು ಒಂದು 20 ನಿಮಿಷಕ್ಕೆ ಸಿಗ್ತಾರೆ. ಅವ್ರು ಸಿಕ್ಕಾದ್ಮೇಲೆ ಅವ್ರ ಅಪ್ಡೇಟ್ಸ್ ಅವ್ರ ಬಗ್ಗೆ ಎಲ್ಲ ಹೇಳ್ತೀವಿ. ಇವತ್ತು ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿರೋದು ಇವರಿಂದ. ಇಲ್ಲ ಅವ್ರು ನೋಡಿ, ಇಲ್ಲಿ ಕ್ಯಾನ್ಸಲ್ ಮಾಡಕ್ ಚಾನ್ಸ್ ಇಲ್ಲ. ಟ್ರಿಪ್ ಅಂದ್ರೆ ಯಾವಾಗ ಕೊನೆ ಮೂಮೆಂಟ್ ಅಲ್ಲಿ ಬಂದು ಕ್ಯಾನ್ಸಲ್ ಮಾಡಿರೋರು. ಜಸ್ಟ್ ಮಿಸ್ ಆಗಿದೆ. ಇಲ್ಲ ಅಂದ್ರೆ ಇವತ್ತು ಅವ್ರನ್ನು ಕಿಡ್ನಾಪ್ ಮಾಡೋದು. ಎಲ್ಲೇ ಇದ್ರು ಹೆಂಗೆ ಇದ್ರು ಬರ್ತೀನಿ. ಇದೆಲ್ಲ ಸುಮ್ಮನೆ ಹೇಳ್ತವ್ರೆ ಸ್ನೇಹಿತರೆ. ನಾನು ಒಬ್ಬನೇ ಫ್ರೆಂಡ್ಸ್ ಕರೆಕ್ಟಾಗಿ ಟ್ರಿಪ್ ಅಂದ್ರೆ ಕರೆಕ್ಟಾಗಿ ಬರ್ತೀನಿ ಫ್ರೆಂಡ್ಸ್. ಸ್ನೇಹಿತರೆ ಇವನು ಒಂದೇ ನಿಮಿಷ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಹೋಯ್ತವನಲ್ಲ ಅವನು ಬರೀ ರಾತ್ರಿ ಹೊತ್ತು ಬಂದ್ರೆ ಸ್ನೇಹಿತರೆ ನಿಮ್ಮ ಕಣ್ಣಿಗೆ ಕಾಣಿಸೋದು. ಬೆಳಿಗ್ಗೆ ಹೊತ್ತು ಅವ್ನು ಕಾಣಿಸಲ್ಲ. ನೀವು ಇವಾಗಲೇ ನೋಡ್ಕೊಂಡ್ಬಿಡ್ಬೇಕು ಅವನ್ನ. ಬೆಳಿಗ್ಗೆ ಹೊತ್ತಲ್ಲ ಅವ್ನು ಕಾಣಿಸಲ್ಲ. ನೋಡಿ ಸ್ನೇಹಿತರೆ, ಇವನ್ನೇ ಕಿಡ್ನಾಪ್ ಮಾಡಕ್ ಪ್ಲಾನ್ ಹಾಕಿರೋದು. ಅವನ ಹೆಸರನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ ಏನಿದೆ ಅಂತ. ಈ ನನ್ನ ಮಗನ್ ಕಾಯ್ಕೊಂಡು ನಾವ್ ಎಲ್ಲಿ ನಿಂತಿದೀವಿ ನೋಡಿ ಸ್ನೇಹಿತರೆ. ಇಲ್ಲಿ ನಮ್ ಬಾಳಿದು. ಇವನ್ನ ಕಿಡ್ನಾಪ್ ಮಾಡ್ಲೇಬೇಕು. ತಿಕಾವರ್ಸೋನ್ ನಮ್ಗಷ್ಟು. ಅದಕ್ಕೋಸ್ಕರ ನಾವ್ ಇಲ್ಲೇ ನಿಂತಿದೀವಿ ಸ್ನೇಹಿತರೆ. ಇಷ್ಟರಲ್ಲೇ ಬರ್ತಾನೆ ಒಂದು ಕಿಡ್ನಾಪಿಂಗ್ ಸೀನ್ ನಿಮಗೆ ತೋರಿಸ್ತೀವಿ. ಎಲ್ಲಿ ಹೇಳಪ್ಪ, ನಾನೇ ಬೇಕಾದ್ರೆ ಬರ್ತೀನಿ ಅಲ್ಲಿಗೆ. ಇನ್ನೇನ್ ಮಾಡ್ಲಿ ಹೇಳು. ಅಪ್ಪ ನೀನೇನ್ ಐಶ್ವರ್ಯ ರೈ, ನಿನ್ನ ಕಿಡ್ನಾಪ್ ಮಾಡಕ್ಕೆ ನೀನ್ ಬೈಂಗ್ ಮಣ್ಣ. ಸರಿನಪ್ಪ, ನಿಮ್ ಮನೆ ಕೆಳಗಡೆ ಒಬ್ನೇ ನಿಂತೀನಿ. ತಡಿ, ನಿಮ್ಮ ಮಮ್ಮಿಗೆ ಹೋಗಿ ಕೊಡ್ತೀನಿ. ನೀನೇ ಮಾತಾಡು. ಒಬ್ನೇ ಬಂದಿನ ಎಷ್ಟು ಜನ ಬಂದಿದೀವಿ ಅಂತ. ಸರಿನಾ? ಕೊಡ್ಲಾ? ಹ್ಞೂ ಕಣಪ್ಪ. ಏನಾಗಿಲ್ಲ ಮದೇಶ. ನಮ್ಮನೆ ಏನಕ್ಕಂತ ಕರೆದ್ರೆ ಅದಕ್ಕೆ ಬರ್ಬೇಕು. ನೀನ್ ಕಿಡ್ನಾಪ್ ಮಾಡಕ್ಲೇ ನಿನ್ಗೆ ಅಷ್ಟೊಂದು ಇದೇನು? ಸ್ನೇಹಿತರೆ, ಕೊನೆಗೂ ಕಿಡ್ನಾಪ್ ಮಾಡಿದೀವಿ. ಕೊನೆಗೂ ಕಿಡ್ನಾಪ್ ಮಾಡಿದೀವಿ. ಈ ತರ ನನ್ನ ಮಕ್ಳು ಹಿಂಗೆ ಸ್ನೇಹಿತರೆ ಮಾಡ್ಬೇಕು. ಹಾಸ್ಪಿಟಲ್ ಇದೀವಿ. ವ್ಲಾಗ್ ಅಲ್ಲಿ ನಾವು ಪ್ರಾಮಿಸ್ ಮಾಡ್ದಂಗೆ ಕಿಡ್ನಾಪ್ ಮಾಡಿದೀವಿ. ಅವ್ರ ಏರಿಯಾದಲ್ಲಿ ನಮ್ನ ಏನಂತ ಅನ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಹೆಂಗ್ ಓಡೋದಾದ್ರೆ ಬ್ಯಾಗ್ ಎತ್ಕೊಂಡವನು ಯಾರೋ ಕಳ್ಳರು ಬಂದು ಅಟ್ಯಾಕ್ ಮಾಡ್ತಾವ್ರೆ. ಇವನೊಳ್ಳೆ ರೌಡಿ, ನಾವೆಲ್ಲ ಹೀರೋಗಳು. ಇವನ್ನ ಅಟ್ಯಾಕ್ ಮಾಡ್ತಾ ಇದೀವಿ ಅನ್ನೋ ಓಡೋದ ಸ್ನೇಹಿತರೆ. ಗುಬ್ಬಚ್ಚಿ ತರ ಎತ್ತಾಕ ಬಂದಿದೀವಿ ಅವನ್ನ. ಒಂದು ನರ ಬಟ್ಟೆ ಪೀಸ್ ಇದೆ, ಒಂದು ಬಟ್ಟೆ ಅದ್ರಲ್ಲೇ ಇರ್ತಾನೆ ನೋಡಿ. ಅದನ್ನು ತರಕ್ ಬಿಡಲ್ಲ ಅವನಿಗೆ. ಬಿಟ್ಟಿಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಾನ್ಫಿಡೆಂಟ್ ಆಗಿ ಹೇಳ್ತಾವ ನೋಡಿ ಅಂತ. ಇವನ್ಗೆ ಇವಾಗ ಕೊಡ್ತೀವಿ ಕೂಳೆ, ನೋಡಿ ಎಂಜಾಯ್ ಮಾಡಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇವನೇನ್ ಮಾಡ್ತಾ ಇದ್ದಾನೆ? ಕಾಲನು ಧರಿಸಿದೆ
ಕಾಣಲ್ಲ ಕಣೋ ಅವನಿಗೆ. ಸ್ನೇಹಿತರೆ ನೋಡಿ, ನಾವು ಯಾವುದೇ ಟ್ರಿಪ್ಗೆ ಹೋದ್ರು ಇವ್ನಿಗೆ ಇದೊಂದು ಜಾಗ ಹುಡುಕ್ಲೇಬೇಕು ನಾವು. ಪ್ರತಿ ಸತಿ ಅಲ್ಲಿ ಹೋಗಿ ನಿಂತ್ಕೊಂತಾನೆ ಸ್ನೇಹಿತರೆ, ಫೋನಲ್ಲಿ ಮಾತಾಡ್ತಾನೆ, ಯಾರ ಹತ್ರ ಮಾತಾಡ್ತಾನೆ ಅಂತ ಮಾತ್ರ ಹೇಳೋದೇ ಇಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸಕಲೇಶ್ಪುರದವ್ರಿಗೂ ಒಳ್ಳೆ ರೋಡ್ ಕೊಟ್ಬಿಟ್ಟು ಇವಾಗ ಇಲ್ಲಿ ಈ ಲೆವೆಲ್ಗೆ ಟ್ರಾಫಿಕ್ ಜಾಮ್ ಮಾಡ್ಕೊಂಡವ್ರು ಸಕಲೇಶ್ಪುರದಿಂದ ಮುಂದಿಗೆ ಲಾರಿ ಮೇಲೆ ಲಾರಿ ನಿಲ್ಲಿಸ್ಕೊಂಡ್ಬಿಟ್ಟು ಸಿಲ್ಕ್ ಬೋರ್ಡ್ನ ಸಕಲೇಶ್ಪುರಕ್ಕೆ ತಗೊಂಬಂದ್ಬಿಟ್ಟವ್ರೆ ಸ್ನೇಹಿತರೆ. ಇನ್ನೂ ಹೋಗಕ್ ಆಗ್ತಾನೆ ಇಲ್ಲ ಇಲ್ಲಿಂದ ಮುಂದಕ್ಕೆ. ಏನು ಲ್ಯಾಂಡ್ ಸ್ಲೈಡ್ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ ಸ್ನೇಹಿತರೆ. ನಮ್ಮನ್ನ ನೋಡಿದ್ರೆ ನಾವು ಲಾರಿ ಡ್ರೈವರ್ ಥರ ಕಾಣಿಸ್ತಾ ಇದೀವಿ ಸ್ನೇಹಿತರೆ ನಾವಿಬ್ರು. ನೋಡಿ ಸ್ನೇಹಿತರೆ ಹೆಂಗ್ ಮಲ್ಕೊಂಡವ್ರು ಒಬ್ರೊಬ್ರು. ಮನುಷ್ಯತ್ವ ಇಲ್ದಿರೋ ಮುಂಡೆ ಮಕ್ಕಳು ಇವರೆಲ್ಲ. ಈ ತರ ಮಲ್ಕೊಂಡು ಯಾಕೆ ನಮ್ಗೆ ಹಿಂಗೆ ಹಿಂಸೆ ಇಡ್ತೀರೋ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವ್ರಿಗೆಲ್ಲ ದುಡ್ಡು ಕೊಡೋರು ಅವ್ರೆ ಸ್ನೇಹಿತರೆ, ಇವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಟ್ರಿಪ್ ಕಳ್ಸೋರು ಅವ್ರೆ ಸ್ನೇಹಿತರೆ. ನೋಡಿ ನಮ್ದು ಈ ಬಾಳು, ನಾವು ಲಾರಿ ಡ್ರೈವರ್ಸ್ ಥರ ರಾತ್ರಿ ಎಲ್ಲ ಎದ್ದಿದ್ದು ಮಳೆ ಇರಲಿ ಬಿಸಿಲಿರ್ಲಿ ಅಂತ ಕರ್ಕೊಂಬಂದ್ರೆ ಕೊನೆಗೆ ಅಲ್ಲಿ ರೆಸಾರ್ಟ್ಗೆ ಹೋದ್ಮೇಲೆ ಮಲ್ಗಕ್ ಬಿಡಲ್ಲ ಸ್ನೇಹಿತರೆ. ಮಲ್ಕೊಳಕ್ ಬಂದಿದೀವ ಇಲ್ಲಿವರೆಗೂ ಅಂತ ಹೇಳ್ತಾರೆ ಸ್ನೇಹಿತರೆ. ಇದೇನಾ ಇವ್ರುಗಳ ಫ್ರೆಂಡ್ಶಿಪ್? ಇಂಥವ್ರು ಸ್ನೇಹ ಮಾಡ್ಬೇಕಷ್ಟೇ ಸ್ನೇಹಿತರೆ. ಮನೇಲಿ ಹೇಳ್ತಾರೆ ನೋಡಿ ಮಾಡಿ ಸ್ನೇಹ ಮಾಡ್ರು, ನೋಡಿ ಮಾಡಿ ಜೊತೆಗೆ ಬೆರೀರೋ ಅಂತ. ಇಂಥವ್ರ ಜೊತೆ ಬರ್ತಿದೀವಿ ನೋಡಿ ಸ್ನೇಹಿತರೆ ನಾವು. ಸ್ನೇಹಿತರೆ, ಈಗ ನಮ್ಮ ಟ್ರಾವೆಲ್ದು ಒಂದು ಟ್ರಾನ್ಸಿಷನ್ ವಿಡಿಯೋ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ, ದಟ್ ಈಸ್ ನಥಿಂಗ್ ಬಟ್ ಕರ್ನಾಟಕ. ನನ್ನನೇ ನೋಡಲು ನನ್ನನೇ ಸೇರಲು ಬಂದದ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿ. ಸ್ನೇಹಿತರೆ ಫೈನಲಿ ಬಂದಿದ್ದೀವಿ. ಇದೇ ನಮ್ಮ ಹೋಮ್ ಸ್ಟೇ, ನೆನಪು ಹೋಮ್ ಸ್ಟೇ ಅಂತ. ನೆನಪು ಹೋಮ್ ಸ್ಟೇ ಹತ್ರ ಗಾಡಿ ಹಾಕಿದ್ದೀವಿ. ವರ್ಸ್ಟಾಗಿತ್ತು ಸ್ನೇಹಿತರೆ ರೋಡ್ ಮಾತ್ರ, ಸಿಕ್ಕಾಪಟ್ಟೆ ವರ್ಸ್ಟಾಗಿ ಹೋಗಿದೆ ರೋಡು. ಬೆಂಗಳೂರು ರೋಡ್ ಇದೆಯಲ್ಲ, ಸಿಕ್ಕಾಪಟ್ಟೆ ವರ್ಸ್ಟಾಗಿದೆ. ಈಗ ಎಷ್ಟು ಬೇಜಾರಾಗೋಯ್ತು ಅಂದರೆ ಬರೀ 40 ಕಿಲೋಮೀಟ್ರ್ ಆಫ್ ರೋಡೇ ಮಾಡ್ಕೊಂಬಂದಿದ್ದೀವಿ ಸ್ನೇಹಿತರೆ. ಅದು ನಮ್ಮ ಹೋಮ್ ಸ್ಟೇ. ಅಲ್ಲಿಂದ ಹಿಂಗೆ ಬಂದರೆ ನೋಡಿ ಸ್ನೇಹಿತರೆ, ಇದೇ ನಮ್ಮ ಬೀಚ್ ವ್ಯೂ, ಇದೇ ನಮ್ಮ ಹೋಮ್ ಸ್ಟೇ. ಒಂದು ಹೋಮ್ ಟೂರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನಿಮ್ಗೇನಾದರೂ ಬೇಕಿದ್ದರೆ ಈ ಮನೆಯದು ಡಿಸ್ಕ್ರಿಪ್ಷನ್ ಕೆಳಗೆ ಹಾಕಿರ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇದೇ ನಮ್ಮ ರೂಮು. ಈ ರೂಮಿ ಹಿಂಗಿದೆ. ಕೆಲವೊಂದಷ್ಟು ನೆಸೆಸರಿ ಐಟಮ್ಸ್ಗಳು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಪಾಸ್ವರ್ಡಿಂದ ಹಿಡಿದು ಎಲ್ಲ ಹಾಕಿದ್ದಾರೆ. ಹಾಗೆ ಮುಂದೆ ಹೋದರೆ ಇಲ್ಲಿ ಬಾಲ್ಕನಿ ಇದೆ ಸ್ನೇಹಿತರೆ. ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಹೋಮ್ ಸ್ಟೇ ಬಂದಿದೆ. ಈ ಬಾಲ್ಕನಿಯಿಂದ ಹಿಂಗೆ ಬಂದರೆ ಸ್ನೇಹಿತರೆ ಡೈರೆಕ್ಟ್ ವ್ಯೂ ನಿಮಗೆ ಸಮುದ್ರನೇ ಸ್ನೇಹಿತರೆ. ಇಂಥ ವ್ಯೂಗೆ ಎದ್ದೇಳೋದಕ್ಕೆ ಪುಣ್ಯ ಮಾಡಿರಬೇಕು. ನಾವಂತೂ ಆ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ, ಅದಕ್ಕೆ ಬಂದಿದ್ದೀವಿ. ಈಗ ಮಳೆ ನಿಂತಿದೆ ಸ್ನೇಹಿತರೆ ಈಗ. ಸೊ ಪರವಾಗಿಲ್ಲ, ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಇತ್ತು, ಇವಾಗ ಒಂದು ಲೆವೆಲಿಗೆ ನಿಂತಿದೆ. ಈಗ ಇನ್ನೇನು ಬೀಚಿಗೆ ಹೋಗ್ತೀವಿ, ಹೋದ್ಮೇಲೆ ನಮ್ಮ ಆಟಗಳನ್ನೆಲ್ಲ ನೋಡ್ತಿರಂತೆ ಸ್ನೇಹಿತರೆ. ಈಗಿನ್ನೂ ಬೀಚಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇದ್ದೀವಿ, ಕೈಯಲ್ಲಿ ಚಪ್ಪಲಿ ಇಟ್ಕೊಂಡು. ಸಕ್ಕತ್ತಾಗಿದೆ ಮಾತ್ರ ಮಾನ್ಸೂನಲ್ಲಿ ಬೀಚಲ್ಲಿ ಆಟ ಆಡೋದು, ಒಳ್ಳೆ ಮಜಾ ಬಂತು. ಇವನೊಬ್ಬನ ಎತ್ತಿ ನೀರಿಗೆ ಹಾಕೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ಬಟ್ ಆದರೆ ಹಾಕ್ತೀವಿ ಸ್ನೇಹಿತರೆ. ತಿರ್ಗಾ ಇನ್ನೊಂದು ಬೀಚ್ಗೆ ಹೋಗೋದು ಬಾಕಿ ಇದೆ, ಅಲ್ಲಿ ಹೋಗಿ ಪಕ್ಕ ಹಾಕ್ತೀವಿ. ಅವನ್ನ ನೀರಿಗೆ ಹಾಕ್ತೀವಿ, ಅವನ ಐಫೋನ್ ಹಾಳು ಮಾಡ್ತೀವಿ. ಅದರಲ್ಲೇ ನಮಗೆ ಖುಷಿ ಇರೋದು ಸ್ನೇಹಿತರೆ. ನಾವು ಕಷ್ಟಪಟ್ಟು ಕಿಡ್ನ್ಯಾಪ್ ಮಾಡ್ಕೊಂಬಂದ್ವಲ್ಲ, ಅವ್ನ ಮೊಬೈಲ್ನೇ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿರೋದು ನಾವು. ಒಂದೇ ಮೊಬೈಲಲ್ಲಿ ಎರಡೆರಡು ಕಡೆ ಗೇಮ್ ಆಡ್ತಾವನು ಅವನು. ಆ ಗೇಮ್ನ ನಾವು ಹಾಳು ಮಾಡೋವರೆಗೂ ನಮಗೆ ಸಮಾಧಾನ ಇಲ್ಲ. ಇಲ್ಲೇ ಬರ್ತಾವ್ ನೋಡಿ, ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಹೆಂಗ್ ನಡ್ಕೊಬತ್ತವನೇ, ಕಿಡ್ನ್ಯಾಪ್ ಮಾಡ್ಕೊಂಡು ಬಟ್ಟೆ ಬರೇ ಇಲ್ಲೇ ಬಂದವನು ಇವನು. ಇಲ್ಲಿ ಬಂದ್ಬಿಟ್ಟು ನಮ್ಗಳು ಬಟ್ಟೆ ಕೇಳ್ತಾನೆ. ಇವನ್ನ ಕಿಡ್ನ್ಯಾಪ್ ಮಾಡಿ ನಾವು ಬಟ್ಟೆ ಕೊಡಕ್ಕ? ಬಟ್ಟೆ ಗಿಟ್ಟೆ ಏನು ಕೊಡಲ್ಲ. ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಮಾತಾಡು ನೋಡೋಣ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಏನು ಮಕ ಆ ಕಡೆ ತಿರುಗಿಸ್ಕೊಂಡಿದ್ಯಾ? ಹೊಟ್ಟೆ ನೋಡಿ ಹೆಂಗ್ ಬರ್ಸ್ಕೊಂಡಿದ್ಯಾ ಹೊಟ್ಟೆನ? ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಸರಿ ಸ್ನೇಹಿತರೆ, ಈಗ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ. ನೋಡೋಣ, ಈ ಬ್ಲಾಗು ಸ್ವಲ್ಪ ಜಾಸ್ತಿ ಆಗ್ಬೋದು ಮೋಸ್ಟ್ಲಿ. ಈ ಬ್ಲಾಗ್ ಅಕಸ್ಮಾತ್ ಎಕ್ಸ್ಟೆಂಡ್ ಆಯಿತು ಅಂದರೆ ಅದನ್ನ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಆ್ಯಸ್ ಯೂಶುವಲ್ ಇಟ್ಸ್ ಟೈಮ್ ಫಾರ್ ಸಮ್ ಫಿನಾನ್ಸ್ ಕಂಟೆಂಟ್.
ಸೊ ಇವತ್ತಿನ ಫಿನಾನ್ಸ್ ಕಂಟೆಂಟ್ ಏನು ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಆಡಿಟ್ ಅಂತ ಒಂದು ಮಾಡ್ತಾರೆ, ಅದು ಎರಡರದ್ದು ಪ್ರಾಮುಖ್ಯತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೀವೆಲ್ಲ ಅಂದ್ಕೊಂಡಿರ್ಬೋದು, ನಾನು ದುಡಿತಾ ಇರೋದು ಬರೀ 3 ಲಕ್ಷ, ನಾನು ದುಡಿತಾ ಇರೋದು ಬರೀ 4 ಲಕ್ಷ, ನಾನು ಯಾಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು? ಸ್ನೇಹಿತರೆ, ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನೋದು ಬರೀ ಒಂದು ಫೈಲಿಂಗ್ ರೆಸ್ಪಾನ್ಸಿಬಿಲಿಟಿ. ಅದು ಇಂಡಿಯನ್ ಸಿಟಿಸನ್ ಮೇಲೆ ಹಾಕಿರೋ ಫೈಲಿಂಗ್ ರೆಸ್ಪಾನ್ಸಿಬಿಲಿಟಿ. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತೀರಾ ಅಂತ ಹೇಳಿದ ತಕ್ಷಣ ನೀವು ಆ್ಯಕ್ಚುಯಲ್ ಆಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಅರ್ಥ ಅಲ್ಲ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ 2.5 ಲಕ್ಷಕ್ಕಿಂತ ಜಾಸ್ತಿ ಅವನೇನಾದರೂ ಒಂದು ವರ್ಷದಲ್ಲಿ ದುಡಿದ್ರೆ ಅವ್ನಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬಂದು ಮ್ಯಾಂಡೇಟ್ರಿ. ಅಥವಾ ನೀವು ಒಂದು ಎಲೆಕ್ಟ್ರಿಸಿಟಿ ಬಿಲ್ಲು ನಿಮ್ಮ ಮನೆಗೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಯಾವ್ದಾದ್ರು ಒಂದು ಎಲೆಕ್ಟ್ರಿಸಿಟಿ ಬಿಲ್ ಇದ್ದು ಆ ಎಲೆಕ್ಟ್ರಿಸಿಟಿ ಬಿಲ್ ಏನಾದರೂ 1 ಲಕ್ಷಕ್ಕಿಂತ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ, ಅದು ಕೂಡ ನಿಮ್ಗೆ ಆವಾಗಲೂ ಕೂಡ ನಿಮಗೆ ಇನ್ಕಮ್ ಟ್ಯಾಕ್ಸ್ ಮ್ಯಾಂಡೇಟ್ರಿ. ಇದೆಲ್ಲ ಲೀಗಲ್ ಆಬ್ಲಿಗೇಷನ್ಸ್ ಇದೆ. ಲೀಗಲ್ ಆಬ್ಲಿಗೇಷನ್ಸ್ ಬಿಟ್ಟು ಕೂಡ ನೀವು ಯಾವುದೇ ಫಾರಿನ್ ಟ್ರಾವೆಲ್ ಮಾಡಬೇಕು ಅಂತ ಆಗಿರ್ಬೋದು, ಅಥವಾ ಎಲ್ಲೋ ನೀವು ಇವಾಗ ಫಾರಿನ್ ಟ್ರಾವೆಲ್ ಆಗಿರ್ಬೋದು, ಬ್ಯಾಂಕಲ್ಲಿ ಲೋನ್ ಅಪ್ಲಿಕೇಶನ್ಸ್ಗಾಗಿರ್ಬೋದು, ಇನ್ನೂ ಎಷ್ಟೊಂದು ವಿಷಯಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮ್ಯಾಂಡೇಟ್ರಿ ಆಗಿದೆ. ಅದಲ್ಲದೆ ಇವಾಗ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿರೋ ಪ್ರಕಾರ ಇನ್ನೊಂದು 6 ಮಂತ್ಸಲ್ಲಿ ಹೊಸ ಟ್ಯಾಕ್ಸ್ ರೂಲ್ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಅಕಸ್ಮಾತ್ ಬಂತು ಅಂದರೆ ಅದರಲ್ಲಿ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದ್ರಿಂದ ಒಂದಷ್ಟು ಬೆನಿಫಿಟ್ಸ್ ಕೂಡ ಸಿಗ್ಬೋದು ಸ್ನೇಹಿತರೆ. ನೀವು ನಾನು ಲಿಂಕ್ಡ್ಇನ್ ಪ್ರೊಫೈಲ್ ಕೆಳಗಡೆ ಹಾಕಿರ್ತೀನಿ, ಆ ಲಿಂಕ್ಡ್ಇನ್ ಪ್ರೊಫೈಲ್ಗೆ ಹೋಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇರುತ್ತೆ ಅಂತ. ಆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದ್ರಿಂದ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಸೇಫ್ಟಿ ಇರುತ್ತೆ. ಮುಂದೆ ಯಾವುದೇ ರೀತಿ ನೋಟಿಸ್ಗಳಾಗಿರ್ಬೋದು, ಲಿಟಿಗೇಷನ್ಸ್ ಆಗಿರ್ಬೋದು, ನಿಮ್ಮ ಮೇಲೆ ಕ್ಲೇಮ್ಸ್ ಆಗಿರ್ಬೋದು, ಫಾಲ್ಸ್ ಅಲಿಗೇಷನ್ಸ್ ಆಗಿರ್ಬೋದು ಯಾವುದು ಬರಲ್ಲ. ಯಾಕಂದರೆ ನಿಮ್ಮ ಇನ್ಕಮ್ನ ನೀವೇ ಡಿಕ್ಲೇರ್ ಮಾಡ್ತಾ ಇರ, ಬೇರೆಯವ್ರಿಗೆ ನೀವು ಆಪ್ಷನ್ ಕೊಡ್ತಾ ಇಲ್ಲ. ಇದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಎವ್ರಿ ಇಯರ್ ಜುಲೈ 31 ಬಂದು ಎಲ್ಲರಿಗೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಒಂದು ಡ್ಯೂ ಡೇಟ್ ಆಗಿರುತ್ತೆ. ಸೊ ಜುಲೈ 31 ಈ ವರ್ಷ ಆಗೋಗಿದೆ. ನಾನು ಇವಾಗ ಯಾಕೆ ಈ ಕಂಟೆಂಟ್ ಮಾಡ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ವರ್ಷಕ್ಕೆ ಫಾಲೋ ಮಾಡಲಿ ಅಂತ. ಇವಾಗಲೂ ನೀವೇನಾದರೂ ಇಲ್ಲ ನಾನು ಇದೇ ವರ್ಷ ಮಾಡ್ತೀನಿ ಅನ್ನೋಂಗಿದ್ರೆ ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್. ಯಾಕಂದರೆ ಮಿನಿಮಲ್ ಪೆನಾಲ್ಟಿ ಆಫ್ 1000 ರೂಪೀಸ್ ಕಟ್ಬಿಟ್ಟು ನೀವು ಆಲ್ವೇಸ್ ರಿಟರ್ನ್ಸ್ ಫೈಲ್ ಮಾಡ್ಬೋದು, ಈಗಲೂ ಕೂಡ ಬಿಲೇಟೆಡ್ ರಿಟರ್ನ್ಸ್ ಆಗಿ. ಸೊ ಫೈಲ್ ಮಾಡೋದ್ರಿಂದ ನಿಮಗೆ ತುಂಬ ಅಡ್ವಾಂಟೇಜಸ್ ಇದೆ, ತುಂಬ ಅಂದರೆ ತುಂಬಾ ಅಡ್ವಾಂಟೇಜಸ್ ಇದೆ ಸ್ನೇಹಿತರೆ. ಸೊ ಥಿಂಕ್ ವೈಸ್, ಬಿ ಎ ರೆಸ್ಪಾನ್ಸಿಬಲ್ ಸಿಟಿಸನ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿ. ಇಟ್ ಹೆಲ್ಪ್ಸ್ ಇನ್ ನೇಷನ್ಸ್ ಗ್ರೋತ್, ಇಟ್ ಹೆಲ್ಪ್ಸ್ ಇನ್ ನೇಷನ್ಸ್ GDP ಗ್ರೋತ್. ಸೊ ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು ಫೈಲ್ ಮಾಡೋದು ತುಂಬ ಪ್ರಾಮುಖ್ಯ ಸ್ನೇಹಿತರೆ. ಈಗ ಹಾಗೆ ನಮ್ಮ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿ ಎಂಜಾಯ್ ಮಾಡಿ. ಸೊ ಇಲ್ಲಿಗೆ ನಾನು ನಮ್ಮ ಪಾರ್ಟ್ 1ನ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 2ಗೆ ವೇಟ್ ಮಾಡಿ, ಪಾರ್ಟ್ 2 ಬಂದೇ ಬರುತ್ತೆ. ಸ್ಟೇ ಟ್ಯೂನ್. ತಿರ್ಗಾ ಸಿಗೋಣ, ಇನ್ನೊಂದಷ್ಟು ಜಾಗಗಳನ್ನ ತೋರಿಸ್ತೀನಿ.